ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈ ಫುಟೇಜ್ನ ಚೆಕ್ ಮಾಡಿದ್ರೆ ಆ ಮೇಡಮ್ ಯಾರು ಅಂತ ಗೊತ್ತಾಗುತ್ತೆ. ಅಮ್ಮಮ್ಮ, ಅವನು ಗಂಗೆಗೆ ತೊಂದರೆ ಕೊಡಕ್ಕೆ ಬಂದಿರ್ಬೋದಲ್ವಾ? ಅದನ್ ಬಿಟ್ಟು ಯಾವ ಮೇಡಮ್ನ ಭೇಟಿ ಮಾಡಕ್ ಇಲ್ಲಿಗೆ ಬರ್ತಾನೆ? ಅವನ್ ಭೇಟಿ ಮಾಡೋ ಮೇಡಮ್ ಇಲ್ಲೇ ಯಾರಿದ್ದಾರೆ? ಅಭಯ್, ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕು ಅಂದ್ರೆ CCTV ಫುಟೇಜ್ನ ನೋಡ್ಲೇಬೇಕು. ಹೌದು ಅಭಯ್ ಅವರೇ, ಅಮ್ಮಮ್ಮ ಹೇಳ್ತಿರೋದು ಕರೆಕ್ಟಾಗೇ ಇದೆ. ನಾವು CCTV ಫುಟೇಜ್ ಚೆಕ್ ಮಾಡಿದ್ರೆ ಎಲ್ಲ ಸತ್ಯನೂ ಹೊರಗೆ ಬರುತ್ತೆ. ಮುಖವಾಡದ ಬದುಕು 3 ದಿನ ಅಂತ ನಾನು ತುಂಬಾ ಸರ್ತಿ ಹೇಳಿದ್ದೀನಿ, ಆದ್ರೆ ಕೇಳಲೇ ಇಲ್ಲ. ಈಗ ಅದು ಕಳಚಿ ಬೀಳೋ ಸಮಯ ಬಂದಿದೆ. ಕ್ಷಮಿಸಿ, ನೋಡ್ಲಿಲ್ಲ. ಕಷ್ಟದ ದಾರಿನಲ್ಲಿದ್ದಾಗ ಕೈ ಹಿಡಿದು ನಡೆಸೋದಷ್ಟೇ ನಮ್ಮ ಕೆಲಸ, ಕ್ಷಮಿಸೋದಲ್ಲ ಮಗಳೇ. ಅರ್ಥ ಆಗ್ಲಿಲ್ಲ ಸ್ವಾಮಿ. ಈ ಬದುಕೆ ಹಾಗೆ ಅಲ್ವಾ ಮಗು, ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ಆದ್ರೆ ಜೀವನ ಅನ್ನೋದು ಒಂದ್ ರೀತಿ ರಸ್ತೆ ಇದ್ದ ಹಾಗೆ ಅನಿರೀಕ್ಷಿತ ತಿರುವುಗಳು, ಅಡೆತಡೆಗಳು ಬರೋದು ಸಹಜ. ಅದನ್ನೆಲ್ಲ ಮೀರಿ ಸಾಗ್ಲೇಬೇಕಾಗತ್ತೆ. ಕತ್ಲಲ್ಲಿ ಬೇಕಾದ್ರೂ ದಾರಿ ಹುಡುಕ್ಬೋದು ಸ್ವಾಮಿಗಳೇ. ಕೊಟ್ಟಿರೋ ಕಣ್ಣಿಗೆ ಬಟ್ಟೆ ಕಟ್ಬಿಟ್ರೆ ಹೇಗ್ ಹುಡುಕ್ಲಿ? ಅವನ ಧ್ಯಾನದ ಮಾರ್ಗದಲ್ಲಿ ಮಗು. ಅವನೇ ಇಲ್ಲ, ಅವನಿಂದಾನೇ ಎಲ್ಲ. ಅವನಿಲ್ದೇ ಇದ್ರೆ ಈ ಜಗವೇ ಇಲ್ಲ. ಅವನು ಬೇರೆ ಯಾರೂ ಅಲ್ಲ, ಆ ಮಹಾಶಂಕರ. ಯಾಕೆ ಮಗು, ಹೆದರಿಕೆ ಆಗ್ತಾ ಇದೆಯಾ? ಹೆದರ್ಕೋಬೇಡ. ಸಮಸ್ಯೆಗಳು ನಿನ್ನ ನೋಡಿ ಹೆದರಬೇಕು, ಸಮಸ್ಯೆಗಳನ್ನ ನೋಡಿ ನೀನ್ ಹೆದರಬಾರ್ದು. ಬದುಕು ಅನಿರೀಕ್ಷಿತ ಆಘಾತಗಳು ತುಂಬಿಕೊಂಡಿರೋ ಸಂತೆ. ಸೋಲ್ನಿಂದ ಈ ಜಗತ್ತು ತಪ್ಪಿಸ್ಕೊಂಡು ಓಡುತ್ತೆ. ಅದೇ ಗೆಲ್ತೀನಿ ಅಂತ ನಿಂತವನ್ ಕಾಲ್ ಕೆಳಗೆ ಗೆಲುವು ದಕ್ಕತ್ತೆ. ಹೆದರಿದ್ರೆ ಹೆದರಿಸುವ, ನಡಗಿದ್ರೆ ನಡಗಿಸುವ ಈ ಪ್ರಪಂಚದಲ್ಲಿ ಏನೇ ಬಂದ್ರೂ ಎದುರಿಸಿ ನಿಲ್ಲುವ ಛಲಗಾತಿ ನೀನಾಗ್ಬೇಕು. ಆ ಮಹಾಶಂಕರನಿಂದ ಎಲ್ಲ ಒಳ್ಳೇದಾಗುತ್ತೆ. ಧೈರ್ಯವಾಗಿರೋ. ನನ್ನ ತಂಗಿ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾಳೆ ಅನ್ನೋ ವಿಷಯ ಗೊತ್ತಾದಾಗ್ಲೇ ಆ ಧೈರ್ಯ ಕಳೆದು ಹೋಯ್ತು. ಅವಳ ಜೀವ ತೂಗುಯ್ಯಾಲೆಯಲ್ಲಿ ತೂಗ್ತಾ ಇದೆ. ಯಾವಾಗ ಕಳಚ್ ಬೀಳುತ್ತೋ ಅನ್ನೋ ಭಯ ಶುರುವಾಗಿದೆ. ಇದ್ರ ಮಧ್ಯ ನಾನು ಹೇಗ್ ಧೈರ್ಯವಾಗಿರ್ಲಿ? ಕಳ್ಕೊಂಡಿರೋ ಧೈರ್ಯ ಮತ್ತೆ ವಾಪಸ್ ಬರ್ಬೇಕು ಅಂದ್ರೆ ಅವಳನ್ನ ಉಳಿಸ್ಕೊಳ್ಳೋ ದಾರಿ ಯಾವುದು ಅನ್ನೋದು ಗೊತ್ತಾಗ್ಬೇಕು. ಅವಳು ಮೊದ್ಲಿನ ತರ ಆಗ್ಬೇಕು, ಅವಳ ಆರೋಗ್ಯ ಸರಿ ಹೋಗ್ಬೇಕು. ಆದ್ರೆ ಎಲ್ಲ ಬಾಗ್ಲು ಮುಚ್ಚ ಹೋಗಿದೆ ಅನ್ನೋ ಭಯ ಶುರುವಾಗಿದೆ. ಆ ಭಗವಂತ ಯಾವ ಸಮಸ್ಯೆನೋ ಹಾಗೆ ಕಳಿಸಿರಲ್ಲ ಮಗು, ಅದ್ರ ಜೊತೆಗೆ ಪರಿಹಾರನೂ ಕೊಟ್ಟಿರ್ತಾನೆ. ನಾನು ಅದೇ ಹುಡುಕಾಟದಲ್ಲಿದ್ದೀನಿ ಸ್ವಾಮಿಗಳೇ, ಆದ್ರೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನಿನ್ನ ಶಂಕರನಷ್ಟೇ ನಿನ್ನ ಸಮಸ್ಯೆಗೆ ಪರಿಹಾರ ಕೊಡಬಲ್ಲ. ಆ ಗಿರಿಧರ, ಶಶಿಧರ, ಮಹಾಧರ ಒಲಿದರೆ ಸಾಕು, ಅವನೇ ಎಲ್ಲ ಸರಿ ಮಾಡ್ತಾನೆ. ಆದ್ರೆ ಒಲಿಸ್ಕೊಳ್ಳೋ ಕಾರ್ಯ ನಿನ್ನಿಂದ ಆಗ್ಬೇಕು. ಶಿವನ್ನ ಒಲಿಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಾ ಸ್ವಾಮಿಗಳೇ? ಯಮನಿಂದ ಮಾರ್ಕಂಡೇಯನನ್ನ ಉಳಿಸಿದ್ದೇ ಆ ಕರುಣಾಕರ.
ಆ ಮಹಾಶಂಕರನ ಆಶೀರ್ವಾದ ಒಂದಿದ್ರೆ ಸಾಕು. ಶಿಲೆಗೂ ಕೂಡ ಜೀವ ಬರುತ್ತೆ. ಆದ್ರೆ ಏನ್ ಹೇಳಿ ಸ್ವಾಮಿಗಳೇ? ಒಂದು ಸಮಸ್ಯೆ ಸರಿ ಮಾಡೋದಿಕ್ ಹೊರಟಾಗ ಮತ್ತೊಂದು ಸಮಸ್ಯೆ ಶುರುವಾಗಬಹುದು. ಬರೋ ಸಮಸ್ಯೆಗಳು ಕಾಡೋದಿಕ್ ಬರಲ್ಲ, ಕಾಪಾಡೋದಿಕ್ ಬರುತ್ತೆ. ಇದೇ ಕೊನೆ ರಸ್ತೆ ಅಂತ ಕೈ ಕಟ್ಟಿ ಕೂತವ್ರಿಗೆ ದಾರಿ ತೋರಿಸೋದಿಕ್ ಬರುತ್ತೆ. ಹಾಗಾಗಿ ಬರೋ ಸಮಸ್ಯೆಗಳನ್ನ ಎದುರಿಸೋದಿಕ್ಕೆ ಶಕ್ತಿ ಜೊತೆ ತಾಳ್ಮೆನೂ ಬೇಕು. ನನ್ ತಂಗಿ ಗುಣವಾಗ್ತಾಳೆ ಅಂದ್ರೆ ಅದ್ ಎಂಥದ್ದೇ ಸಮಸ್ಯೆ ಬಂದ್ರೂ ನಾನು ಸಂತೋಷದಿಂದ ಸ್ವೀಕರಿಸ್ತೀನಿ. ಹೇಳಿ ಸ್ವಾಮಿಗಳೇ, ನಾನೇನ್ ಮಾಡ್ಬೇಕು? ಆ ಶಂಕರನ ಚಿತ್ತ ನಿಮಿತ್ತವೇ ನನ್ನ ಭೇಟಿಯಾಗಿದೆ ಮಗು. ಹೋಗು ಮಗು, ಆ ಮಹಾಶಂಕರನಿಗೆ ಶರಣಾಗತಿಯಾಗಿ. ಅಹೋರಾತ್ರಿ ಅವನ ಸ್ಮರಣೆ ಮಾಡಿ ನಿನ್ನ ಕಂಠ ಮಾಧುರ್ಯದಿಂದ ಹರಸಿ ಶಂಕರನನ್ನು ಸಂತೃಪ್ತಿಗೊಳಿಸು. ಅವನೇ ನಿನಗೆ ಮುಂದಿನ ದಾರಿ ತೋರಿಸ್ತಾನೆ. ಆ ದಾರಿಯಲ್ಲೇ ಸಾಕು. ಆಯ್ತು ಗುರುಗಳೇ, ನಾನು ಹಾಗೆ ಮಾಡ್ತೀನಿ. ನನಗೆ ಆಶೀರ್ವಾದ ಮಾಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮತ್ತೆ ಹೇಳ್ತಾ ಇದ್ದೀನಿ ಮಗು, ಸುಖದ ಗುರಿಗೆ ಕಷ್ಟದ ದಾರಿಯಲ್ಲಿ ನಡೆದು ಹೋಗ್ಬೇಕಾಗಿರೋದು ಸೃಷ್ಟಿ ನಿಯಮ. ಅದು ಹುಟ್ಟಾದ್ರೂ ಅಷ್ಟೇ, ಬದುಕಾದ್ರೂ ಅಷ್ಟೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಭಗವಂತ, ನಾನು ಈ ಗುರುಗಳು ತೋರಿಸಿದ ದಾರಿನಲ್ಲೇ ಸಾಕ್ತೀನಿ. ಪುರೋಹಿತ್ರೆ, 1 ನಿಮಿಷ. ಏನಮ್ಮ ಗೌರಿ? ಇವತ್ ದೇವಸ್ಥಾನದಲ್ಲಿ ಅಹೋರಾತ್ರಿ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀರಾ?